ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ಎಲ್ರಿಗೂ ನಮಸ್ಕಾರ. ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಗುರು ಪೂರ್ಣಿಮಾ, ವಿಶೇಷವಾಗಿ ಹೆಬ್ಬಳ್ಳಿ ಒಂದು ಅಜ್ಜನವರ ವಿಶೇಷವಾದಂಥ ಗುರು ಪೂರ್ಣಿಮೆಯ ಒಂದು ಗುರುವಂದನಾ ಕಾರ್ಯಕ್ರಮ ಜರುಗಿತು. ಸಕಲ ಕಲಾ ಎಲ್ಲ ಭಕ್ತರು ಬಂದು ಇವತ್ತು ವಿಶೇಷವಾದಂಥ ಪಾದ ಪೂಜೆ, ಕ್ಷೀರಾಭಿಷೇಕ, ಹೀಗೆ ಹಲವಾರು ಪೂಜಾ ಸಮಾರಂಭಗಳು ಇಲ್ಲಿ ನಡೀತಾ ಬಂತು. ಈ ಒಂದು ವಿಶೇಷವಾದ ಪೂಜೆ ಜೊತೆಗೆ ಅನ್ನಪ್ರಸಾದ ಕೂಡ ನಡೀತು. ಹಾಗಾಗಿ ಇವತ್ತು ಈ ಒಂದು ಸನ್ನಿಧಿಗೆ ವಿಶೇಷವಾದಂಥ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಬೇರೆ ಬೇರೆ ಕಡೆ ಎಲ್ಲ ಜಿಲ್ಲೆಯ ಮತ್ತು ಬೇರೆ ರಾಜ್ಯದ ಜನಗಳು ಕೂಡ ಇವತ್ತು ಬಂದು ಭಾಗಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಂದು ನಮನವನ್ನು ಸಲ್ಲಿಸುವ ನಿಟ್ಟಿನಲ್ಲಿ ಬಹಳ ಯಶಸ್ವಿಯಾಗಿ ಆಯಿತು. ಹೆಬ್ಬಳ್ಳಿ ಅಜ್ಜನವರ ಈ ಒಂದು ವಿಡಿಯೋಗಳು ಯಾಕೆ ಬರ್ತಾ ತಾವೆಲ್ಲ ಕೇಳ್ತಾ ಇರ್ಬೋದು. ಯಾಕಂದರೆ ಇಲ್ಲಿ ನಕಲಿ ಐಡಿಗಳು ಬೇಕಾದಷ್ಟು ಆಗಿವೆ. ಹಾಗಾಗಿ ಆ ಒಂದು ವಿಡಿಯೋಗಳನ್ನು ನಾವು ಅವಾಗವಾಗ ಕೂಡ ಮಾಡ್ತಾ ಇದ್ವಿ. ಹಾಗಾಗಿ ಈ ಗುರು ಪೂರ್ಣಿಮೆ ವಿಶೇಷವಾದಂಥ ವಿಡಿಯೋ ತಾವು ನೋಡಿ ತಮ್ಮ ಎಲ್ಲ ಅಣ್ಣ ತಮ್ಮರಿಗೆ ತೋರಿಸಿ ಗುರುಗಳ ಆಶೀರ್ವಾದ ಪಡೆದ್ರೆ ಬಹಳ ಚೆನ್ನಾಗಿರುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ವಿಶೇಷವಾದಂಥ ಗುರು ಪೂರ್ಣಿಮೆಯ ವಿಡಿಯೋ ನಿಮ್ಮ ಹತ್ರ ತಂದಿದ್ದೀನಿ. ದಯವಿಟ್ಟು ಈ ಒಂದು ವಿಡಿಯೋ ನೋಡಿ ಗುರುಗಳ ಆಶೀರ್ವಾದ ಪಡೀರಿ. ಹಾಗಾಗಿ ವಿಶೇಷವಾದಂಥ ಹೆಬ್ಬಳ್ಳಿ ಜನರ ನುಡಿಗಳು ಮುಂದಿನ ಅಮಾವಾಸ್ಯೆ ಏನು ಬರುತ್ತೆ, ಅಮಾವಾಸ್ಯೆಗೆ ಮತ್ತೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಎಲ್ರಿಗೂ ಹೆಬ್ಬಳ್ಳಿ ಅಜ್ಜವರ ಆಶೀರ್ವಾದ ಸದಾ ಇರುತ್ತೆ. ನೀವು ನೆನೆದವ್ರ ಮನದಲ್ಲಿ ಅಂತೆ ಸಬ್ಕಾ ಮಾಲಿಕ್ ಏಕ ನಮ್ಮ ಹೆಬ್ಬಳ್ಳಿ ಅಜ್ಜ. ಹಾಗಾಗಿ ತಮ್ಮೆಲ್ಲರಿಗೂ ಈ ಗುರು ಪೂರ್ಣಿಮೆಯ ವಿಶೇಷವಾದ ಧನ್ಯವಾದಗಳನ್ನ ಸಲ್ಲಿಸುತ್ತಾ, ಬಂದಂಥ ಎಲ್ಲ ಭಕ್ತಾದಿಗಳು ಕೂಡ ಧನ್ಯವಾದ ಸಲ್ಲಿಸುತ್ತಾ, ಹೆಬ್ಬಳ್ಳಿ ಅಜ್ಜರ ಆಶೀರ್ವಾದ ಎಲ್ಲರ ಮೇಲೆ ಇದೇ ರೀತಿಯಲ್ಲಿ ಹೆಬ್ಬಳ್ಳಿ ಅಜ್ಜನವರು ಎಲ್ಲರೂ ಕೆಲಸವನ್ನು ಸಕ್ಸಸ್ ಮಾಡಲಿ, ಎಲ್ಲರ ಯಶಸ್ವಿಗೆ ಕಾರಣೀಭೂತರಾಗಲಿ. ಗುರು ಪೂರ್ಣಿಮೆ ಇದು ಕೇವಲ ಒಂದು ಹಬ್ಬವಲ್ಲ, ನಮ್ಮ ಬದುಕಿಗೆ ಬೇಕಾಗುವ ಗುರುಗಳನ್ನು ಕೃತಜ್ಞತೆಯಿಂದ ಸ್ಮರಿಸುವ ಪವಿತ್ರ ದಿನ. ಜ್ಞಾನದ ದಾರಿಯನ್ನು ತೋರಿಸುವ, ಬದುಕಿಗೆ ಧೈರ್ಯ ತುಂಬುವ, ಸತ್ಪಥದತ್ತ ಕರೆದೊಯ್ಯುವ ಗುರುಗಳಿಗೆ ವಂದನೆ ಸಲ್ಲಿಸುವ ದಿನ. ಈ ಶುಭ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಪ್ರೀತಿಯ ಆರಾಧ್ಯರಾದ ಹೆಬ್ಬಳ್ಳಿ ಅಜ್ಜನವರನ್ನು ಭಕ್ತಿ ಭಾವದಿಂದ ಸ್ಮರಿಸೋಣ. ಅಜ್ಜನವರ ದರ್ಶನಕ್ಕಾಗಿ ದೂರಿನಿಂದ ಆಗಮಿಸುವ ಭಕ್ತರು ಅವರ ಆಶೀರ್ವಾದ ಪಡೆದು ಮನಸ್ಸಿಗೆ ನೆಮ್ಮದಿ, ಬದುಕಿಗೆ ಹೊಸ ಭರವಸೆ ಮತ್ತು ಆತ್ಮವಿಶ್ವಾಸವನ್ನು ಪಡೆಯುತ್ತಾರೆ ಎಂದು ನಂಬುತ್ತಾರೆ. ಅವರ ಸರಳತೆ, ಪ್ರೀತಿ, ಕರುಣೆ ಮತ್ತು ಎಲ್ಲರಿಗೂ ಒಳಿತಾಗಲಿ ಎಂಬ ಹಾರೈಕೆ ಅನೇಕ ಜನರ ಮನಸ್ಸನ್ನು ಸ್ಪರ್ಶಿಸಿದೆ. ಅಜ್ಜನವರ ಆಶೀರ್ವಾದದಲ್ಲಿ ಯಾವುದೇ ಭೇದ ಭಾವವಿಲ್ಲ. ಅವರ ಬಳಿ ಬರುವ ಪ್ರತಿಯೊಬ್ಬರಿಗೂ ಆರೋಗ್ಯ, ಸುಖ, ಶಾಂತಿ, ಐಶ್ವರ್ಯ ಮತ್ತು ಕುಟುಂಬದಲ್ಲಿ ನೆಮ್ಮದಿ ನೆಲೆಸಲಿ ಎಂಬ ಹಾರೈಕೆಯೇ ಮುಖ್ಯ. ಅದಕ್ಕಾಗಿಯೇ ಭಕ್ತರು ಅವರನ್ನು ಅಪಾರ ಗೌರವದಿಂದ ಕಾಣುತ್ತಾರೆ. ಹಾಗೆಯೇ ಭಕ್ತರ ಪ್ರೀತಿಯೂ ಅಷ್ಟೇ ಅಮೂಲ್ಯ. ವರ್ಷದಿಂದ ವರ್ಷಕ್ಕೆ ಸಾವಿರಾರು ಭಕ್ತರು ಭಕ್ತಿ ಭಾವದಿಂದ ಆಗಮಿಸಿ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ. ಗುರು ಶಿಷ್ಯರ ಈ ಆತ್ಮೀಯ ಬಾಂಧವ್ಯವೇ ಗುರು ಪೂರ್ಣಿಮೆಯ ನಿಜವಾದ ಸಂದೇಶವಾಗಿದೆ. ಈ ಪವಿತ್ರ ಗುರು ಪೂರ್ಣಿಮೆಯ ದಿನದಂದು ಹೆಬ್ಬಳ್ಳಿ ಅಜ್ಜನವರ ಆಶೀರ್ವಾದ ಪ್ರತಿಯೊಂದು ಮನೆ ಮೇಲೂ ಇರಲಿ. ಎಲ್ಲರ ಜೀವನದಲ್ಲಿ ಆರೋಗ್ಯ, ಸಂತೋಷ, ನೆಮ್ಮದಿ ಮತ್ತು ಸಮೃದ್ಧಿ ನೆಲೆಸಲಿ. ಸಮಾಜದಲ್ಲಿ ಪ್ರೀತಿ, ಸಹೋದರತೆ ಮತ್ತು ಮಾನವೀಯತೆ ಇನ್ನಷ್ಟು ಬೆಳೆಯಲಿ. ಗುರುವಿನ ಆಶೀರ್ವಾದವೇ ಜೀವನದ ದೊಡ್ಡ ಸಂಪತ್ತು. ಎಲ್ಲರಿಗೂ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಈ ಹೆಬ್ಬಳ್ಳಿ ಅಜ್ಜನವರು ಎಲ್ಲರಿಗೂ ಇನ್ನಷ್ಟು ಸುಖ, ಶಾಂತಿ, ಸಿರಿ, ಸಂಪತ್ತು ಕೊಡಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.